ಅಥಣಿ ಪಟ್ಟಣದ ಜತ್ತ ರಸ್ತೆಯಲ್ಲಿರುವ ಬ್ರಹ್ಮ ಎಂಟರ್ಪ್ರೈಸಸ್ ಪಕ್ಕದಲ್ಲಿ ಸುಮಾರು 14,000 ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಾಣಗೊಂಡ ಭವ್ಯ ಸೂಪರ್ ಬಜಾರ್ ಅನ್ನು ಕಾಂಗ್ರೆಸ್ ಯುವ ಮುಖಂಡ ಚಿದಾನಂದ ಸವದಿ ಅವರು ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಿದರು. ಈ ಸೂಪರ್ ಬಜಾರ್ನಲ್ಲಿ ದಿನಸಿ ಸಾಮಗ್ರಿಗಳು, ಕಾಸ್ಮೆಟಿಕ್ಸ್, ಪಾದರಕ್ಷೆಗಳು, ಉಡುಗೊರೆ ವಸ್ತುಗಳು, ಪಾತ್ರೆಗಳು, ಪ್ಲಾಸ್ಟಿಕ್ ಗೃಹೋಪಯೋಗಿ ವಸ್ತುಗಳು, ಆಟಿಕೆಗಳು, ಗಡಿಯಾರಗಳು ಸೇರಿದಂತೆ ವಿವಿಧ ರೀತಿಯ ಗೃಹಬಳಕೆಯ ಸಾಮಗ್ರಿಗಳು ಕೈಗೆಟಕುವ ದರದಲ್ಲಿ ಲಭ್ಯವಿವೆ. ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಚಿದಾನಂದ ಸವದಿ ಅವರು, ಅಥಣಿಯಲ್ಲಿ ಇಂತಹ ದೊಡ್ಡ ಪ್ರಮಾಣದ ವಾಣಿಜ್ಯ ಮಳಿಗೆಗಳು ಆರಂಭವಾಗುತ್ತಿರುವುದು ಸಂತಸದ ವಿಷಯವಾಗಿದೆ. ಇದರಿಂದ ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶಗಳು ಹೆಚ್ಚಾಗಲಿದ್ದು, ಈ ಸೂಪರ್ ಬಜಾರ್ನಲ್ಲಿ ಈಗಾಗಲೇ ಸುಮಾರು 70ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗ ದೊರೆತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಸ್ತರಿಸಿ ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿಸಲಿ ಎಂದು ಶುಭ ಹಾರೈಸಿದರು. ನಂತರ ಶ್ರೀ ಪ್ರ ಮರುಳಸಿದ್ದ ಸ್ವಾಮೀಜಿ ಆಶೀರ್ವಚನ ನೀಡಿ, ಸಂಸ್ಥೆಯು ಇನ್ನಷ್ಟು ಅಭಿವೃದ್ಧಿ ಹೊಂದಿ ಜನಸೇವೆಯಲ್ಲಿ ಮುನ್ನಡೆಯಲಿ ಎಂದು ಆಶೀರ್ವದಿಸಿದರು. ಕಾರ್ಯಕ್ರಮದ ಅಂಗವಾಗಿ ಖ್ಯಾತ ಲಾವಣಿ ನೃತ್ಯಗಾರ್ತಿ ಗೌತಮಿ ಪಾಟೀಲ ಅವರು ಮನರಂಜನಾ ನೃತ್ಯ ಪ್ರದರ್ಶನ ನೀಡಿ ನೆರೆದಿದ್ದ ಪ್ರೇಕ್ಷಕರನ್ನು ರಂಜಿಸಿದರು. ಈ ಸಂದರ್ಭದಲ್ಲಿ ಮುಖಂಡ ಸದಾಶಿವ ಬೂಟಾಳಿ, ಪುರಸಭೆ ಅಧ್ಯಕ್ಷೆ ಶಿವಲೀಲಾ ಬೂಟಾಳಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ದತ್ತಾ ವಾಸ್ಟರ್, ರಾವಸ ಬೈಹೊಳೆ, ರವಿ ಪೂಜಾರಿ, ರವಿ ಬಡಕಂಬಿ, ನರಸು ಬಡಕಂಬಿ, ಗೀತಾ ತೋರಿ, ಸಂತೋಷ ಸಾವಡಕರ, ಶ್ರೀಶೈಲ ನಾಯಕ, ಮಾರುತಿ ಮಾಳಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಏನಪ್ಪಾ ಅಂತಂದ್ರೆ ನಮ್ಮ ಮಾಳಿ ಬಂಧುಗಳು ಬಹುಶಃ ಅಥಣಿ ನಗರದೊಳಗೆ ಅತಿ ದೊಡ್ಡದಾಗಿರ್ತಕ್ಕಂಥ ಸೂಪರ್ ಬಜಾರ್ನ ಪ್ರಾರಂಭ ಮಾಡಿದ್ದಾರೆ. ಗೌತಮಿ ಪಾಟೀಲ್ ನೋಡಿದ ಖುಷಿ ಒಳಗೆ ಹೋಗಾಗ ಎಲ್ಲರೂ ಒಂದು 500 ರೂಪಾಯಿ ಸಂತಿ ಮಾಡ್ಕೊಂಡು ಹೋದ್ರೆ ಸೂಪರ್ ಬಜಾರ್ ಮಾಡಿದಕ್ಕೂ ಸಾರ್ಥಕ ಆಗ್ತೈತೆ ಅಂತ ಸಂದರ್ಭದೊಳಗೆ ಹೇಳಿ ಬಹುಶಃ ಜತ್ತ ರೋಡಿಗೆ ಒಂದು ಪ್ರಾರಂಭ ಮಾಡಬೇಕು. ತಾಲೂಕಿನಲ್ಲಿ ಇರ್ತಕ್ಕಂಥ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶವನ್ನು ಕೊಡಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡು ಇವತ್ತು ಸೂಪರ್ ಬಜಾರ್ನ ಪ್ರಾರಂಭ ಮಾಡಿ 70 ಜನ ಯುವಕರಿಗೆ, ತಾಯಂದಿರಿಗೆ ಉದ್ಯೋಗಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಾಳಿ ಬಂಧುಗಳಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ರವಿಯನ್ನ ಬಡಕಂಬಿ ಮತ್ತು ವಿಷಯ ಒಂದ್ಸಲ ಚಪ್ಪಾಳೆಯ ಮೂಲಕ ಶಿರಗೂರು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಪರಮ ಪೂಜ್ಯರು ಆಶೀರ್ವಾದವನ್ನ ಅವರಿಗೆ ಕರುಣಿಸಬೇಕು. ಹಾಗೆ ನಮ್ಮ ಚಿದಾನಂದನ ಸವದಿಯವರು ಕೂಡ ಸನ್ಮಾನ ನೆರವೇರಿಸುವುದರ ಮೂಲಕ ಸಲ್ಲಿಸೋಣ.